ನಮಸ್ಕಾರ ಸ್ನೇಹಿತರೆ, SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ಗುಡ್ ನ್ಯೂಸ್. ಓಕೆ, ಯಾಕಂದರೆ ನಿಮಗೆ ಗೊತ್ತಿರಬೇಕು, ಡಿಸೆಂಬರ್ 20 ಎಲ್ಲ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ದು SSB ಸ್ಕಾಲರ್ಶಿಪ್ ಅನ್ನೋದು ಲಾಸ್ಟ್ ಡೇಟ್ ಮುಗಿತಿತ್ತು. ಬಟ್ ಎಷ್ಟೊಂದು ಹುಡುಗರು, ಓಕೆ, ಸುಮಾರು ಒಂದು 80%, 70 to 80% ಎಷ್ಟೋ ಹುಡುಗರು ಹಾಸ್ಟೆಲ್ ಅಂತ ನೋಡಿ SSB ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿರಲಿಲ್ಲ. ಸೊ ಹಂಗಾಗಿಬಿಟ್ಟು ಎಲ್ಲರೂ ಒಂದು ಹಿತದೃಷ್ಟಿಯಿಂದ, ಓಕೆ, ಸ್ಟೂಡೆಂಟ್ನ ಒಂದು ಹಿತದೃಷ್ಟಿಯಿಂದ ನಿಮಗೂ ಕೂಡ ಡೇಟ್ ಅನ್ನೋದು ಎಕ್ಸ್ಟೆಂಡೆಡ್ ಅನ್ನೋದು ಮಾಡಿದ್ದಾರೆ. ಓಕೆ, ಎಲ್ಲಿವರೆಗೂ ಕೂಡ ಮಾಡಿದ್ದಾರೆ ಅಂತಂದರೆ, ಸೊ SSB ಒಂದು ವೆಬ್ಸೈಟಲ್ಲಿ ಬಂತಂದರೆ ನಿಮ್ಗೆ ಯಾವುದೇ ರೀತಿ ಇಲ್ಲಿ ನಿಮಗೆ ಕಾಣಲ್ಲ. ಓಕೆ, ಅದೇ ಇನ್ನೂ ಕೂಡ ಅದೇ ಡೇಟ್ ಇದೆ, 20/12/2024 ಅಂತಲೇ ಇದೆ. ಬಟ್ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿರಿ, 20/12/2024 ಅಂತಲೇ ಇದೆ. ಬಟ್ ಡೇಟ್ ಎಕ್ಸ್ಟೆಂಡ್ ಆಗಿದ್ದು ಇನ್ನೂ ವೆಬ್ಸೈಟಲ್ಲಿ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಹೊಸದಾಗಿ ಬಂದಿರತಕ್ಕಂಥದ್ದು ಇವತ್ತು ಬಂದೈತೆ. ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಓಕೆ, ಸ್ವಲ್ಪ ಅಂತಂದರೆ ಭಾಳಷ್ಟೇನು ಅಷ್ಟರ ಮಟ್ಟಿಗೆ ಏನಾಗಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ರೀತಿಯಾಗಿ ಆಗೈತೆ. ಅಂದರೆ ಜಾನ್ವರಿ ಫುಲ್ ಬರ್ತಂತೆ ಗೊತ್ತಿತ್ತು ಆ್ಯಕ್ಚುಲಿ. ಯಾಕಂದರೆ ಜಾನ್ವರಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎಲ್ಲರೂ ಕೂಡ ಒಂದು USA ನಂಬರ್ ಬರ್ತಿತ್ತು. ಬಟ್ ಆದರೂ ಕೂಡ ಈಗ ಒಂದು CT ನಂಬರ್ ಮೇಲೆ ಕೂಡ ಅಪ್ಲಿಕೇಶನ್ ಹಾಕ್ಬೋದಿತ್ತು, ಬರ್ತಾಯಿತ್ತು. ಆದರೂ ಕೂಡ ಒಬ್ಬೊಬ್ರಿಗೆ ಬರ್ತಾಯಿದ್ದಿಲ್ಲ. ಸೊ ಹಂಗಾಗಿಬಿಟ್ಟು ಎಲ್ಲರೂ ಕೂಡ ಒಂದು ಹಿತದೃಷ್ಟಿ ಅನ್ನೋಕ್ಕೋಸ್ಕರ ಇವಾಗ ಡೇಟ್ ಅಪ್ ಟು ಫೆಬ್ರವರಿ 15ವರೆಗೂ, ಅಂತಂದರೆ 2025 ಫೆಬ್ರವರಿ 15ವರೆಗೂ ಕೂಡ ನಿಮಗೆ ಲಾಸ್ಟ್ ಡೇಟ್ ಅನ್ನೋದು ಇರ್ತದೆ. ಇದು ಒಂದು ರೀತಿ ಎಲ್ಲರೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಲಾಸ್ಟ್ ಡೇಟ್ ಅನ್ನೋದು ಮುಗಿದೇ ಬಿಟ್ಟಿತ್ತು ಆ್ಯಕ್ಚುಲಿ, ನಾಳೆ ಒಂದೇ ದಿನವೇ ಇತ್ತು. ಸೊ ಏನೇ ಆಗಲಿ ಫೆಬ್ರವರಿ 15ವರೆಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಅಪ್ಲಿಕೇಶನ್ ಹಾಕ್ರಿ, ಆರಾಮ್ಸೆಗೆ ಟೈಮ್ ಐತೆ. ಬಟ್ ಇನ್ನೂ ಕೂಡ ವೆಬ್ಸೈಟಲ್ಲಿ ಇನ್ನೂ ಕೂಡ ಇದು ಅಪ್ಡೇಟ್ ಆಗಿಲ್ಲ. ಓಕೆ, ಇಷ್ಟೇ ಇನ್ಫಾರ್ಮೇಷನು, ಏನೆಲ್ಲ ಡೇಟ್ ಅನ್ನೋದು ಎಕ್ಸ್ಟೆಂಡೆಡ್ ಆಗಿದೆ. ಬಟ್ ಇನ್ನೂ ಕೂಡ ವೆಬ್ಸೈಟಲ್ಲಿ ಬಂದಿಲ್ಲ ಅಂತಂದರೆ ಹುಡುಗರು ಕೇಳ್ತಾ ಇದ್ರಿ. ನಮಗೆ ಈಗ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಅಂತೂ ನಿಮ್ಗೆ ಗಾಳೆ ಎಲ್ಲರೂ ಹುಡುಗರಿಗೂ ಕೊಟ್ಟಿದ್ದಾರೆ. ಅಂತಂದರೆ ಈಗ ನರ್ಸಿಂಗ್ ಫಾರ್ಮಸಿ ಅಂತೂ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಬಂದಿದ್ದಾವೆ. ಅದೇ ರೀತಿಯಾಗಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ CT ನಂಬರ್ ಮೇಲೆ ಬಂದರೂ ಕೂಡ ಅಪ್ಲಿಕೇಶನ್ ಹಾಕಿರಿ, ಬಂದರೆ ಹಾಕಿಬಿಡ್ರಿ. ಇಲ್ಲಾಂತಂದರೆ ವರಿಬೇಡ, ಹೆಂಗಿದ್ರು ಜಾನ್ವರಿಗೆ ನಿಮ್ಮದು ಜನ್ರೇಟ್ ಆಗುತ್ತೆ ಅಂತಂದು ಅವರೇ VT ಕಡೆಯಿಂದ ಸರ್ಕ್ಯುಲರ್ ಅವಾಗಲೇ ಬಂದಿದೆ. ಟೈಮ್ ಫೆಬ್ರವರಿ 15ನೇ ತಾರೀಕುವರೆಗೂ ಇದೆ. ಇದು ಲಾಸ್ಟ್. ಓಕೆ, ಇದಕ್ಕಂತಲೂ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ. ಅಂದರೆ ನೀವು ಫೆಬ್ರವರಿ 14ನೇ ತಾರೀಕು ನೈಟು, ಅಂದರೆ ಫೆಬ್ರವರಿ 15ನೇ ತಾರೀಕು ನೈಟ್ ಹಾಕಿದರೂ ಕೂಡ ನಿಮ್ಮದು ಅಪ್ಲಿಕೇಶನ್ ತೊಗೊಳ್ತದೆ. ಅದ್ರ ಮೇಲೆ ಹಾಕಿದರೆ ಬರೋಲ್ಲ. ಇದೇ ಕೊನೆ ಚಾನ್ಸು. ಯಾಕಂದರೆ ಭಾಳಷ್ಟು ಡೇಟು, ಓಕೆ, ಭಾಳಷ್ಟು ಡೇಟು ಇಷ್ಟೊಂದು ಕೊಡೋಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ ಜನವರಿ 30ವರೆಗೂ ಕೂಡ ಕೊಡ್ತಾರೆ ಅಂತಂದು. ಬಟ್ ನಿಮಗೆ ಇಷ್ಟೊಂದು ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಫೆಬ್ರವರಿ 15ವರೆಗೂ ಕೂಡ ಟೈಮ್ ಅದ. ಅದನ್ನೆಲ್ಲನೂ ಕೂಡ ಪಕ್ಕಕ್ಕಿಟ್ಟು ಒಂದು ಹೇಳೋದಂತಂದ್ರೆ ಕೊನೆಗೆ ನೀವು ಅಪ್ಲಿಕೇಶನ್ ಆರಾಮ್ಸೆ ಹಾಕ್ಬೋದು. ಅವಸರ ಏನಿಲ್ಲ, ತಪ್ಪು ಮಾಡ್ಕೊಬಿಡ್ರಿ. ಅಪ್ಲಿಕೇಶನ್ ಹಾಕುವಾಗ ಅದು ತಪ್ಪು ಹಾಕಿದರೆ ಈಗ ನೋಡಿರಿ 2023 ಎಷ್ಟು ಹುಡುಗರಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಬಿಕಾಸ್ ಆಫ್ ಕಾಂಗ್ರೆಸ್ ಗೌರ್ಮೆಂಟ್. ನಾನು ಹೇಳ್ತೀನಿ, ಯಾಕಂದರೆ ಡೈರೆಕ್ಟ್ ಹೇಳ್ತೀನಿ. ಯಾಕಂದರೆ ಈ ಹಿಂದೆ ಎಲ್ಲ ಸರ್ಕಾರದ್ದು ನಮಗೆ ಸ್ಕಾಲರ್ಶಿಪ್ ಬಂದಿದ್ದಾವೆ ಎಲ್ಲ ಸ್ಟೂಡೆಂಟ್ಸ್ಗೂ. ಬಟ್ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಲ್ಲಿದ್ದು ಎಷ್ಟೊಂದು ಸ್ಕಾಲರ್ಶಿಪ್ಪು ಸ್ಟೂಡೆಂಟ್ಸ್ಗೆ ಬಂದಿಲ್ಲ. ಇದು ಯಾಕಂತಂದರೆ ನೀವು ಏನಾದರೂ ಅನ್ಕೋಬೋದು. ಯಾಕಂದರೆ ನಾವು ಎಷ್ಟೋ ಹುಡುಗರು ಡಿಫೆಂಡ್ ಆಗಿದ್ದಾರೆ ಸ್ಕಾಲರ್ಶಿಪ್ ಬಗ್ಗೆ. ಬಟ್ ಅದೇ ಬಂದಿಲ್ಲ. ಎನಿವೇ ಪೀಕ್ ಅದನ್ನು ಕೂಡ ಇದು ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಏನಂತಂದರೆ ಶುಲ್ಕ ಮರುಪಾವತಿ ಕಾರ್ಯಕ್ರಮ ಅದೊಂದೇ ಮೆನ್ಷನ್ ಮಾಡಿದ್ದಾರೆ. ಓಕೆ, ಬೇರೆನೂ ಕೂಡ ಮೆನ್ಷನ್ ಮಾಡಿಲ್ಲ. ಅಂತಂದರೆ ಅವ್ರು ಹೇಳ್ತಿದ್ದಾರೆ ನಿಮಗೆ ಅಂದರೆ ನಿಮಗೆ ಟ್ಯೂಷನ್ ಫೀಸ್ ಅಂತ ಏನು ಕರಿತೀವಿ, ಅಂದರೆ ಶುಲ್ಕ ಮರುಪಾವತಿ ಅಂತ ಏನು ಕರಿತೀವಿ, ಅದು ಒಂದೇ ವಾಪಸ್ ಕೊಡ್ತಿದ್ದಾರೆ. ರಿಮೈನಿಂಗ್ ಕೊಡ್ತಿದ್ದಂಗಿಲ್ಲ. ಮೊದಲೆಲ್ಲ ಬರ್ತಿದ್ದಪ್ಪ, ಬಹಳಷ್ಟು ಬರ್ತಿದ್ವು. ಬಟ್ ಈ ಟೈಮು ಇದು ಒಂದೇ ಅಂತ ಮೆನ್ಷನ್ ಮಾಡಿದ್ದಾರೆ. ಏನೇ ಆಗಲಿ ಹುಡುಗರ ಏನು ಮಾಡೋಕ್ಕಾಗಲ್ಲ. ಇದು ಒಂದಾದ್ರೂ ಬರುತ್ತೆ, ಇದೊಂದಾದ್ರೂ ಸ್ಕಾಲರ್ಶಿಪ್ ತೊಗೋರಿ SSBಲಿ. ಸರಿ, ಏನೇ ಆಗಲಿ ನಿಮ್ಮ ಹುಡುಗರು ಕೂಡ ಶೇರ್ ಮಾಡಿರಿ. ಫೆಬ್ರವರಿ 15ವರೆಗೂ ಕೂಡ ಟೈಮ್ ಇದೆ. ಓಕೆ, ಬಾಯ್.